ಬಂದಾಗ ಫಸ್ಟು ಇವರೇನು ಮಾಡ್ತಾರೆ ಪೊಲೀಸ್ ವ್ಯವಸ್ಥೆ ಆ ರೌಡಿ ಶೀಟರ್ನಲ್ಲಿ ಇದ್ದಂಥವ್ರನ್ನ ಕರೆದು ಅವ್ರು ಯಾವಾಗ 20 ವರ್ಷ ಇದ್ದಾರೋ 30 ವರ್ಷ 70 ವರ್ಷ ಅವರ ಕರೆದು ಅವ್ರಿಗೆ ವಾರ್ನಿಂಗ್ ಮಾಡೋದು. ಹೀಗಾಗಿ ನಾ ಹೇಳಿದ ಈ ಹಳೆ ರೌಡಿ ಶೀಟರ್ ಇದು ಬಿಡ್ರಿ, ಹೊಸ ರೌಡಿ ಶೀಟರ್ ತಯಾರು ಮಾಡ್ರಿ ಅಂತ ಹೇಳಿದೆ ನಾನು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಹಿಂದೇನಾಗಿದ್ದಾವೆಲ್ಲ ಅವೆಲ್ಲ ಕೇಸು ಅಕಸ್ಮಾತ್ ಯಾವ್ದು ಇದ್ರೆ ಅವ್ರು ವಿಡ್ರಾ ಆಗ್ಬೇಕಂತ ನಂದು. ಯಾಕಂದ್ರೆ ಅವು ಮುಗಿದು ಹೋದಂಥ ಅಧ್ಯಾಯ ಈಗ 30-40 ವರ್ಷದಿಂದ ಆಗಿದ್ದು ಇವೆಲ್ಲ ಸುಮಾರು 90ನೇ ದಶಕದಲ್ಲಿ 90ನೇ ಇಸ್ವಿಯಿಂದ 96ನೇ ಇಸ್ವಿ ಒಳಗೆ ನಡೆದಂಥವು. ಈಗಾಗಲೇ 30 ವರ್ಷ ಮೇಲೆ ಆಯಿತು. ಹೀಗಾಗಿ ಇವತ್ತು ಯಾವುದೋ ಇರ್ಬೋದು, ಪೆಂಡಿಂಗ್ ಕೇಸ್ ಇರ್ಬೋದು. ಕೇಸ್ ಇದ್ದರೆ ಅವನು ಸರ್ಕಾರನ ಪ್ರಯತ್ನ ಮಾಡಿಕೊಂಡು ಅವ್ನು ವಿಡ್ರಾ ಮಾಡಿಸುವಂಥದ್ದು ಇವೆಲ್ಲ ಆಗಬೇಕಾಗಿದೆ. ಮತ್ತು ನಾನು ಒಂದು ಹೇಳ್ತೀನಿ, ಈಗ ಆಂದೋಲನ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಇವೆಲ್ಲ. ಹಾಗಾದ್ರೆ ಹಿಂದೆ 5 ವರ್ಷ BJP ಸರ್ಕಾರ ಇತ್ತು, ಅದ್ರ ಹಿಂದೂ ಇತ್ತು. ಎಷ್ಟೋ ಕೇಸ್ಗಳನ್ನು ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗಲೇ ನನ್ನ ಕಮಿಟಿ ಒಂದು ಮಾಡಿದ್ರು ನನ್ನ ಅಧ್ಯಕ್ಷತೆಯಲ್ಲಿ. ನಾನೇ ಹೋಗಿ ಎಷ್ಟೋ ಕೇಸ್ಗಳನ್ನು ವಿಡ್ರಾ ಮಾಡಿಸುವಂಥದ್ದು ಕ್ಯಾಬಿನೆಟ್ ತೊಗೊಂಬರುವಂಥದ್ದು ನಾನು ಪ್ರಯತ್ನ ಮಾಡಿದ್ದೆ. ಈಗೆಲ್ಲ ಏನು ಬೀದಿಗಿದ್ದು ಹೋರಾಟ ಮಾಡಾಕತ್ತಾರಲ್ಲ, ಹಾಗಾಗಿ ಇಷ್ಟೆಲ್ಲ ಕೇಸ್ ಇದ್ದದ್ದನ್ನು ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ಬೊಮ್ಮಾಯಿಯವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಗಮನಕ್ಕೆ ತಂದು ವಿಡ್ರಾ ಮಾಡಿಸ್ಕೊಳ್ಬೋದಾಗಿತ್ತಲ್ಲ, ಮುಗಿದು ಹೋಗಿತ್ತಲ್ಲ. ಇದು ಏನಾಗುತ್ತದೆ ಈಗ, ಅದಕ್ಕೆ ಅಲ್ಲಿ ಏನಾಗಿದೆ ಮತ್ತೊಂದು ಅದಕ್ಕೆ ಏನು ಯಾವ ಕೇಸ್ ಅದ ನಾನು ಇನ್ನೂ ಸ್ಟಡಿ ಮಾಡ್ಕೊಂಡಿಲ್ಲ. ಅದು ಯಾವ ಬ್ಯಾಕ್ಗ್ರೌಂಡ್ ಇದೆ ಏನಂತಾನ ಅಯೋಧ್ಯೆ ಇಶ್ಯೂ ಹಿನ್ನೆಲೆ ಇರುವಂಥ ಕೇಸ್ ಅಂತ ಹೇಳ್ತಾರೆ. ನಂದು ಒಂದು ಅಭಿಪ್ರಾಯ ಅಂತಂದರೆ ಅಂಥ ಹಿಂದೆ 30 ವರ್ಷದ ಹಿಂದೆ ಆಗಿದ್ದಂಥ ಕೇಸ್ಗಳನ್ನು ಅವರೆಲ್ಲ ವಿಡ್ರಾ ಮಾಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದೆ. ಅದು ಯಾವುದೇ ಸರ್ಕಾರ ಇಲ್ಲ, ಹಿಂದೆ ಆಗಬೇಕಾಯ್ತು, ಹಿಂದಿನ ಸರ್ಕಾರ ಇದ್ದಾಗ ಆಗಬೇಕಾಯ್ತು, ಯಾಕಾಗಿಲ್ಲ? ಆವಾಗ ಇವರೆಲ್ಲ ಎಲ್ಲಿದ್ರು, ಏನು ಪ್ರಯತ್ನ ಮಾಡಿದ್ರು? ಅವಾಗ ಅವರೆಲ್ಲ ಪೊಲೀಸ್ ಸ್ಟೇಷನ್ ಅಡ್ಡಾಡುವಾಗ ಮತ್ತೊಂದು ಮಾಡುವಾಗ ನನ್ನ ಕಡೆ ಎಷ್ಟೋ ಜನ ಬಂದಾಗ ನಾನು ಹೇಳಿದ್ದೀನಿ, ಇನ್ಸ್ಪೆಕ್ಟರ್ ಹೇಳಿದ್ದೀನಿ, ಹರೇಸ್ಮೆಂಟ್ ಮಾಡಬೇಡ್ರಿ ಅವ್ರಿಗೆ ಅಂತೇಳಿ. ಸಂಬಂಧಪಟ್ಟಂಥವ್ರಿಗೆ ನಾನು ಅದನ್ನು ಕೇಸ ವಿಡ್ರಾ ಮಾಡ್ರಿ ಅಂತ ಹೇಳಿದೆ. ನಾನು ರೌಡಿ ಶೀಟರ್ ಅಂತ ತೆಗೀಲಿ ಅಂತ ಹೇಳಿದೆ ನಾನು. ಹೀಗಾಗಿ ಈ ರೀತಿಯಾದಂಥದ್ದು ನಡೆದಾಗ ಇದರ ರಾಜಕೀಕರಣ ಮಾಡಿಕೊಳ್ಳಾರ್ದೆ ಎಸ್ ಕೇಸ್ ವಿಡ್ರಾ ಮಾಡಬೇಕು ಮಾಡ್ರಿ. 30 ವರ್ಷದ ಏನಾದ್ರು ಉಳಿದಂದ್ರೆ ವಿಡ್ರಾ ಮಾಡ್ರಿ ಕೇಸು ಎಲ್ಲ ಗಲ್ಭೆಗಳು. ಹಾಂ, ಅಲ್ಲ ಯಾವ್ಯಾವ ಇಲ್ಲೇ ನಾವು ಈಗೇನಾಗದ್ರಿ ನೋಡ್ರಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡೋದು ಬೇರೆ. ಇವತ್ತು ಯಾವುದೋ ಆಂದೋಲನದಲ್ಲಿ ಏನೋ ಒಂದಿಷ್ಟು ಆಗಿರ್ತದೆ, ಯಾವುದೋ ಆಂದೋಲನ, ಅದು ಯಾವುದೇ ಆಂದೋಲನ ಇರಲಿ, ಹೋರಾಟ ಅಂಥವು. ಈಗ ಹೋರಾಟದ ಎಷ್ಟೋ ಕೇಸ್ ಹಿಡ್ದಾವ. ಈಗ ಎಷ್ಟೋ ಮಂದಿ ರಾಜಕಾರಣಿಗಳದ್ದು ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು ಎಷ್ಟೋ ಕೇಸ್ ವಿಡ್ರಾ ಆಗ್ಯಾವ. ಈಗ ನೀವು ಒಬ್ಬ MLA ಇರ್ಬೋದು, ಮತ್ತೊಬ್ಬರು ಯಾರೋ ವ್ಯಕ್ತಿಗಳಿರ್ಬೋದು, ಅವರು ಯಾವುದೋ ಒಂದು ಕ್ರಿಮಿನಲ್ ಕೇಸ ಮಾಡಿದ್ರು, ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ, ಯಾರಿಗೆ ವೈಯಕ್ತಿಕವಾದಂಥ ದ್ವೇಷ, ಆಸ್ತಿ ದ್ವೇಷ, ಮತ್ತೊಂದು ಯಾರಿಗೋ ಮೋಸ ಮಾಡಿ 420 ಮಾಡಿದ್ರೆ ಅವನು ಬಿಡಕ್ಕೆ ಹೋಗ್ಬೇಡ್ರಿ. ಆದರೆ ಹೋರಾಟದಿಂದ ಈಗ ಒಂದು ಭಾಳಷ್ಟು ಜನರದ್ದು ರಾಜಕೀಯ ವ್ಯಕ್ತಿಗಳಿರ್ಬೋದು, ಮತ್ತೊಂದು ಭಾಳಷ್ಟು ರಾಜಕೀಯ ಹೋರಾಟಗಳ ಹಿಂದೆ ಕೇಸ್ ಇರ್ತಾವೆ. ಅವ್ನು ಎಷ್ಟು ದಿವಸ ಮುಂದುವರಿಸ್ತೀರಿ? ಬಟ್ ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ, ಇಂಥ ಸಂದರ್ಭದಲ್ಲಿ ಸರ್ಕಾರ ಆ ಸೂಕ್ಷ್ಮತೆಯನ್ನು ಗಮನಿಸಲಿಲ್ವಾ? ಹಾಗಾದ್ರೆ ಅಲ್ಲ, ನೋಡ್ರಿ, ಈಗ ಸರ್ಕಾರ ಇದ್ರಾಗ ಸರ್ಕಾರ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತದೆ, ಸರ್ಕಾರ ಮಾಡ್ತದಂತಲ್ಲ. ಇವತ್ತು ಒಂದೊಂದು ಪೊಲೀಸ್ ಈಗ ನೋಡ್ರಿ, ಒಂದು ಯಾವುದೋ ಒಂದು ಕೋರ್ಟ್ ಅವರು ಡೈರೆಕ್ಷನ್ ಕೊಡ್ತಾರೆ, NBW ಇರ್ತದೆ, ಏನಪ್ಪ ಏನು ಆ್ಯಕ್ಷನ್ ತೊಗೊಂಡಿಲ್ಲ ನೀನು, ಕೋರ್ಟ್ ಅವರಲ್ಲಿ ವಾರ್ನಿಂಗ್ ಮಾಡ್ತಾರಲ್ಲಿ ಯಾರು ಕನ್ಸರ್ನ್ ಇನ್ಸ್ಪೆಕ್ಟರ್ಗೆ. ಏನು NBW ಅದ, ಇಷ್ಟು ವರ್ಷ ಆದರೂ ನೀವು ಕರ್ಕೊಂಡ್ಬಂದು ಹಾಜರು ಮಾಡೋಕ್ಕಾಗಿಲ್ಲ, ಕರ್ಕೊಂಬರ್ರಿ ಅದು ವಾರ್ನಿಂಗ್ ಮಾಡಿದಾಗ ಅದು ಕೋರ್ಟ್ ಡೈರೆಕ್ಷನ್ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ. ಅದು ಹಂಗಾಗಿತ್ತು, ಏನೋ ವೆರಿಫೈ ಮಾಡ್ಬೋದು, ಹ್ಯಾವ್ ಟು ವೆರಿಫೈ ಇಟ್. ಅದಕ್ಕೆ ಅದು ಯಾರೋ ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಮಾಡಿದ್ದನ್ನೇ ಸರ್ಕಾರದ ನಿರ್ಧಾರ, ಸರ್ಕಾರ ಡೈರೆಕ್ಷನ್ ಕೊಟ್ಟಿದ್ದನ್ನು ಸರಿಯಲ್ಲ. ಸರ್, ಜೋಶಿ ಅವರ ನೇತೃತ್ವದಲ್ಲಿ